ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣ ಸಮರ್ಪಕವಾಗಿ ಬಳಕೆಯಾಗುವ ಉದ್ದೇಶದಿಂದ ರಾಜ್ಯ ಮಟ್ಟದ ಮಾಹಿತಿ ಹಕ್ಕು ವೇದಿಕೆಯನ್ನು ಸ್ಥಾಪಿಸಲಾಗಿದೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜು ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರಿ ಕಚೇರಿಗಳಲ್ಲಿನ ನ್ಯೂನತೆ, ಅಧಿಕಾರಿಗಳ ಕರ್ತವ್ಯ ಲೋಪ, ಕೆಲಸಕ್ಕೆ ತಡವಾಗಿ ಬರುವುದು, ಸೂಚನೆಯಂತೆ ಐಡಿ ಕಾರ್ಡ್ ಮತ್ತು ಆರ್ಟಿಐ ನಾಮಫಲಕ ಅಳವಡಿಸದಿರುವುದು, ಲಂಚಕ್ಕಾಗಿ ಸಾರ್ವಜನಿಕರನ್ನು ಅಲೆದಾಡಿಸುವುದು, ಆದಾಯಕ್ಕೆ ಆಸ್ತಿಯನ್ನು ಗಳಿಸಿರುವುದು ವೇದಿಕೆಯ ಗಮನಕ್ಕೆ ಇರುತ್ತದೆ. ಇಂತಹ ಲೋಪದ ವಿರುದ್ಧ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸಾವಿರಾರು ಸದಸ್ಯರನ್ನು ವೇದಿಕೆ ಒಳಗೊಂಡಿದೆ. ಅದರಂತೆ ಈಗಾಗಲೇ ರಾಜ್ಯದ 9 ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಲಾಗಿದ್ದು, ರಾಯಚೂರು ಘಟಕ ರಚನೆ ಮೂಲಕ 10ನೇ ಜಿಲ್ಲಾ ಘಟಕವಾಗಿ ರಚನೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಬೆಂಬಲ ಸಿಕ್ಕರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಾಗುವುದು ಎಂದರು. ಎಲ್ಲವನ್ನು ಮೀರಿ ನಿಂತಿವರೆಗೂ ಹೋರಾಟಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಸಾಧ್ಯವಾದಷ್ಟು ಸಮಾಜ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು. ಆಡಳಿತ ವ್ಯವಸ್ಥೆ ಬದಲಾಗಬೇಕು. ನಾವು ಕಟ್ಟುವಂತಹ ತೆರಿಗೆ ಹಣ ಏನಿದೆ ಅದು ಸಮರ್ಪಕವಾಗಿ ಯಾರಿಗೆ ತಲುಪಬೇಕು ಅವರಿಗೆ ತಲುಪುವಂತಹ ಕ್ರಮಗಳನ್ನು ಆಡಳಿತ ವ್ಯವಸ್ಥೆ ತಗೋಬೇಕು. ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತದೆ, ಆದ್ಯತೆ ಆಗಿರ್ತದೆ. ಸ್ವಚ್ಛ ಸಮಾಜವನ್ನು ಕಟ್ಟೋದ್ರಲ್ಲಿ ಒಂದು ನಮ್ಮ ಪಾತ್ರ ಬಹಳ ಹೇರಳವಾಗಿದೆ ಅನ್ನೋದನ್ನು ನಾನು ಹೇಳೋದೇ ಬೇಡ. ಎಲ್ಲರೂ ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಮುಂದಿನ ದಿನಗಳಲ್ಲಿ ಈ ವೇದಿಕೆ ಇನ್ನಷ್ಟು ಬಲಿಷ್ಠವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಾಮಾಜಿಕವಾಗಿ ನಮಗೆ ಸಹಕಾರ ಬೇಕಾಗಿದೆ. ಇನ್ನಷ್ಟು ಜನ ವೇದಿಕೆಯನ್ನು ಸೇರಿ ವೇದಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಯವಾರು ಘಟಕ ರಚನೆ ಆಗುವುದರಲ್ಲಿ ಈಗಾಗಲೇ ನಮ್ಮದು ಪಟ್ಟಿ ಸಿದ್ಧತೆ ಇದೆ. 31 ಜಿಲ್ಲೆಗಳಲ್ಲೂ ಪಟ್ಟಿ ಸಿದ್ಧತೆ ಇದೆ. ನಮಗೆ ಸಮಯದ ಅಭಾವದಿಂದ ನಾವು ಅದನ್ನು ಕವರ್ ಮಾಡೋದಕ್ಕೆ ಆಗ್ತಾ ಇದೆ. ಈಗ ನವೆಂಬರ್ 15 ಬಂದರೆ ನಮ್ಮದು ರಾಜ್ಯ ಘಟಕ ಒಂದು ವರ್ಷವನ್ನು ಪೂರ್ತಿಗೊಳಿಸುತ್ತೆ. ಇಷ್ಟಲ್ಲಾಗಲೇ ನಾವು 10 ಜಿಲ್ಲಾ ಘಟಕಗಳನ್ನ ನಾವು ಕವರ್ ಮಾಡಿದ್ದೀವಿ. ಇನ್ನು ಉಳಿದಂತೆ ಮುಂದಿನ ತಿಂಗಳಲ್ಲಿ ನಮ್ಮದು ಬೆಳಗಾವಿ ಮತ್ತು ಕಲಬುರಗಿ, ಚಿತ್ರದುರ್ಗ, ಗದಗ ಜಿಲ್ಲೆಯಲ್ಲೂ ಸಹ ಘಟಕ ರಚನೆ ಆಗ್ತಾ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಾದ್ಯಂತ ನಮಗೆ ಬೆಂಬಲ ಯಾವ ರೀತಿ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿದಿನ ನಮ್ಮ ಈ ವೇದಿಕೆಯನ್ನು ಸೇರ್ತೀವಿ ಅಂತೇಳಿ ನಮಗೆ ಪ್ರತಿದಿನ ಕರೆಗಳು ಸಂದೇಶಗಳು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವೇದಿಕೆ ಸಿದ್ಧಾಂತಗಳು, ಅಜೆಂಡಾಗಳು, ಪ್ರೋಟೋಕಾಲ್ಗಳು ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದೆ. ತಮ್ಮೆಲ್ಲರ ಸಹಕಾರ ಪಾತ್ರವನ್ನು ನಾವು ಖಂಡಿತವಾಗಲೂ ವಹಿಸ್ತೀವಿ ಅಂತ ಹೇಳಿ ಈ ದಿನ ಯಾವ ಇವತ್ತು ಈ ರಾಯಚೂರು ಜಿಲ್ಲಾ ಘಟಕದಲ್ಲಿ ಆಯ್ಕೆ ಮಾಡಿರ್ತೀವಿ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ನೂತನ ಘಟಕದ ಗೌರವಾಧ್ಯಕ್ಷರಾದ ಎಸ್ ಮಹದೇವಪ್ಪ, ಜಿಲ್ಲಾಧ್ಯಕ್ಷರಾದ ಈರಣ್ಣ ಯಾಪಲದಿನ್ನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಬ್ಬಲ್ ಸಾಬ್, ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತಪ್ಪ ಮೇಟಿ, ದುರಗೇಶ್, ಯಂಕಪ್ಪ, ಜಿಲಾನಿ ಪಾಷಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.